स्वागत है आपका बी न्यूज नेशन में। मैं हूं आबिद हुसैन शेख। सावरकर के इतिहास पर चर्चा का ओपन चैलेंज दिया कांग्रेसी वक्ता एस.एम. पाटिल गनिहार ने। बीजेपी की ओर से पिछले दिनों कांग्रेस भवन पर सावरकर की तस्वीर लगाकर विरोध किया गया। इस पर आज कांग्रेस भवन में कांग्रेस वक्ता एस.एम. पाटिल गनिहार की ओर से प्रेस मीट करके कहा गया कि बीजेपी वाले सावरकर को देश प्रेमी देशभक्ति बताते हैं, इनके पास कोई सबूत मौजूद नहीं है तो ओपन चैलेंज साथ बैठकर चर्चा करने की हिम्मत है। ऐसे कई सवाल खड़े करते हुए सावरकर एक कायर और आज़ादी में ना हिस्सा लेने वाला शख्स होने का बयान दिया। एस.एम. पाटिल गनिहार ने इस प्रेस मीट में डॉक्टर रवि बिरादार, साहेब गौड़ा बिरादार और वसंत ಹೊನ್ನಮೋಡೆ रहे मौजूद। सावरकर ಅವ್ರ ಬಗ್ಗೆ ಅವ್ರಿಗೆ ಗೌರವ ಇದ್ದರೆ ಅಥವಾ ಸಾವರ್ಕರ್ ಸ್ವಾತಂತ್ರ್ಯ ಯೋಧರು ಅಥವಾ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರು ಅಥವಾ ಈ ದೇಶದ ಅಭಿವೃದ್ಧಿಗೆ ಹೋರಾಡಿದವರು ಇದ್ದರೆ ಅದರ ಬಗ್ಗೆ ಇತಿಹಾಸದ ಪುಟಗಳನ್ನು ತಗೊಂಡು ಇತಿಹಾಸದ ಸಾರಾಂಶವನ್ನು ತಗೊಂಡು ಅವರು ನಮ್ಮ ಜೊತೆ ಚರ್ಚೆಗೆ ಬರಬೇಕಂಥೇಳಿ ಈಗಾಗಲೇ ನಮ್ಮ ನಾಯಕರಾದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಬೊಮ್ಮಾಯಿಯವರಿಗೆ ಆಹ್ವಾನ ಮಾಡಿದ್ದಾರೆ. ನಾವು ಇವತ್ತಿನ ದಿವಸ ಇಲ್ಲಿ ಕೆಲವು ಬಿ ಜೆ ಪಿ ಕಾರ್ಯಕರ್ತರು ಬಂದು ಈ ಕಚೇರಿಗೆ ಫೋಟೋ ಅಂಟಿಸಲಿಕ್ಕೆ ಏನು ಪ್ರಯತ್ನ ಮಾಡಿದ್ದಾರೆ, ಅಂಟಿಸಿದ್ದಾರೆ. ನಾವು ಅವರಿಗೆ ಆಹ್ವಾನ ಕೊಡ್ತೀವಿ, ಅವರು ಒಂದು ವೇದಿಕೆ ನಿರ್ಮಾಣ ಮಾಡಲಿ, ಇತಿಹಾಸಗಳನ್ನು ತೊಗೊಂಡು ಬರಲಿ, ನಾವು ಬರ್ತೀವಿ. ಅವರು ಸಾವರ್ಕರ್ದು ನೈಜ ಇತಿಹಾಸ ಸರಿಯಾಗಿದ್ದರೆ ಅದು ಜನರಿಗೆ ಬಹಿರಂಗಪಡಿಸಲಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೀವಿ. ಕೇವಲ ಬಂದು ಫೋಟೋ ಅಂಟಿಸೋದ್ರಿಂದ ಇದು ಗೌರವದ ಕೆಲಸ ಅಲ್ಲ. ನಾವು ಫೋಟೋ ಅಂಟಿಸೋದು, ಅವರು ಫೋಟೋ ಅಂಟಿಸೋದು ಇವೆಲ್ಲ ಜಗಳದ ಕೆಲಸ. ಇವೆಲ್ಲ ಜನರ ಸಾರ್ವಜನಿಕರ ಒಂದು ಆರೋಗ್ಯವನ್ನು ಸ್ವಾಸ್ಥ್ಯವನ್ನು ಕಾಪಾಡೋಂಥ ಕೆಲಸ ಮಾಡಬೇಕು ಹೊರತಾಗಿ ಅದನ್ನು ಕೆಡಿಸುವಂಥ ಕೆಲಸ ಮಾಡಬಾರ್ದು. ಈ ನಮ್ಮ ನಾಯಕರು ಹೇಳಿದ್ರು ನಾವು ಮಾಡ್ಬೋದಂತೂ, ಆದರೆ ಅಂಥವೆಲ್ಲ ಮಾಡೋಕ್ಕೆ ಹೋಗೋದಿಲ್ಲ ನಾವು. ಅದಕ್ಕೆ ನಾವು ಇವತ್ತು ಆಹ್ವಾನ ಕೊಡ್ತೇನೆ ಬಿ ಜೆ ಪಿ ಕಾರ್ಯಕರ್ತರಿಗೆ, ವಿಶೇಷವಾಗಿ ಆ ಫೋಟೋ ಅಂಟಿಸಿದವರಿಗೆ ಮತ್ತು ಇಲ್ಲಿ ಕಚೇರಿ ಮುತ್ತಿಗೆ ಹಾಕ್ಲಿಕ್ಕೆ ಬಂದವರಿಗೆ, ನೀವು ಬಹಿರಂಗವಾಗಿ ಚರ್ಚೆಗೆ ಬಂದರೆ ನಾವು ಬರ್ತೀವಿ, ಸಾವರ್ಕರ್ ಅವ್ರ ಇತಿಹಾಸ ಅಲ್ಲಿ ತಿಳಿಸಿ ಹೇಳ್ರಿ ಅಂತ ಹೇಳ್ತೀವಿ. ಇನ್ನು ಸಾವರ್ಕರ್ ಅವರು ಏನಿದ್ರು ಅನ್ನೋದು ಕೆಲವು ಮಾತುಗಳನ್ನು ನಾನು ಹೇಳ್ತೀನಿ. ಸಾವರ್ಕರ್ ಅವರು ಅಂಡಮಾನ್ ಜೈಲಿಗೆ ಹೋಗಿದ್ದಕ್ಕೆ ಕಾರಣ ಸ್ವಾತಂತ್ರ್ಯ ಯೋಧ ಅಲ್ಲ, ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ್ದಲ್ಲ. ನಾಸಿಕ್ನ ಒಬ್ಬ ಕಲೆಕ್ಟರನ್ನು ಅವರ ಸಹೋದರ ಅವ್ರಿಗೆ ಕೊಲೆ ಮಾಡ್ತಾರೆ. ಆ ಕೊಲೆ ಕೇಸಲ್ಲಿ ಅವರಿಗೆ ಕಂಟ್ರಿ ಪಿಸ್ತೂಲ್ ಪೂರೈಸಿದಾರ ಅನ್ನೋ ಒಂದು ಆರೋಪ ಮೇಲೆ ಅವರಿಗೆ ಅರೆಸ್ಟ್ ಮಾಡ್ತಾರೆ. ಎಲ್ಲಿ? ಇಂಗ್ಲೆಂಡ್ದಾಗ ಅರೆಸ್ಟ್ ಮಾಡ್ತಾರೆ. ಅವ್ರಿಗೆ ಇಂಗ್ಲೆಂಡ್ದಾಗ ಅರೆಸ್ಟ್ ಮಾಡಿ ಅವರಿಗೆ ತೊಗೊಂಡು ಬರುವಾಗ ಫ್ರಾನ್ಸ್ ದೇಶದಲ್ಲಿ ಹಡಗಿನಲ್ಲಿ ತರುವಾಗ ಇವರು ಅಲ್ಲಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಅವ್ರು ಬಂದು ಬಂದರ್ನಲ್ಲಿ ಹೊರಗೆ ಬಂದು ನಿಂತಿರ್ತಾರೆ. ಇವ್ರಿಗೆ ಕರ್ಕೊಂಡು ಹೋಗೋ ತಡ ಮಾಡ್ತಾನೆ ಬರ್ಲಕ್ಕೆ. ಅಷ್ಟೊತ್ತಲೇ ಮಾತ್ರ ಪೊಲೀಸ್ ಹಿಡ್ಕೊಂಡು ಹೋಗಿ ಇವರಿಗೆ ಕಾಳಾಪಾಣಿಗೆ ಹಾಕಬೇಕು ಅಂಥೇಳಿ ಅವ್ರಿಗೆ ಕಾಳಾಪಾಣಿಗೆ ಹಾಕ್ತಾರೆ. ಇವರು ಒಂದು ವೇಳೆ ಸ್ವಾತಂತ್ರ್ಯ ಹೋರಾಟಗಾರಿದ್ರೆ, ಸಾವಿರಾರು ಸ್ವಾತಂತ್ರ್ಯ ಹೋರಾಟಗಾರಿದ್ದಾರೆ ಇನ್ನೂ ನಾಯಕರು, ಮಹಾತ್ಮ ಗಾಂಧೀಜಿ ಹಿಡ್ಕೊಂಡು ವಲ್ಲಭಭಾಯಿ ಪಟೇಲ್ ಇರ್ಬೋದು, ಮೌಲಾನಾ ಅಬುಲ್ ಕಲಾಂ ಆಜಾದ್ ಇರ್ಬೋದು, ನೆಹರು ಇರ್ಬೋದು, ಇಂಥವ್ರೆಲ್ಲರೂ ಸಾವಿರಾರು ಮಂದಿ ಕಾಳಾಪಾಣಿಗೆ ಹಾಕಲಿಲ್ಲ. ಯಾರು ಕ್ರಿಮಿನಲ್ ಇದ್ದರೂ ಭಾಳಷ್ಟು ಜನ ಅಂಥವ್ರಿಗೆ ಅಲ್ಲಿ ಹಾಕಿದ್ರು. ಅವರು ಒಂದು ಕ್ರಿಮಿನಲ್ ಕೇಸ್ನಾಗ ಇವರು ಸಾವರ್ಕರ್ ಅವರು ಅಲ್ಲಿ ಹೋಗಿದ್ದಾರೆ ಹೊರತಾಗಿ ಸ್ವಾತಂತ್ರ್ಯ ಹೋರಾಟಗಾರ ಅಂಥೇಳಿ ಆ ಜೈಲ್ಗೆ ಹೋಗಲಿಲ್ಲ. ಅವರು ಅಲ್ಲಿ ಹೋದ ಮೇಲೆ ಸುಮಾರು 600 ಜನ ಕೈದಿಗಳಿದ್ದರಲ್ಲಿ, ಎಲ್ಲ ಜಾತಿ ಧರ್ಮದವ್ರು ಇದರಲ್ಲಿ 600 ಜನ ಕೈದಿಗಳು ಯಾರೂ ಕ್ಷಮಾಪಣೆ ಪತ್ರ ಬರ್ಕೊಡ್ಲಿಲ್ಲ. ಯಾರೂ ನಾನು ನಿಮ್ಮ ಸೇವಕನಾಗಿ ಇರ್ತೀನಿ ಅಂತ ಹೇಳಿಲ್ಲ. ಯಾರೂ ನಿಮಗೆ ವಿಧೇಯನಾಗಿ ಇರ್ತೀನಿ, ನಾನು ನನಗೆ ಬಿಡ್ರಿ ಅಂತ ಹೇಳಿಲ್ಲ. ಆದರೆ ಇವರು ಮಾತ್ರ ಸುಮಾರು 6 ಸಲ, 10 ವರ್ಷಗಳಲ್ಲಿ 6 ಸಲ ಇವರು ತನ್ನನ್ನು ಬಿಡ್ರಿ, ನಾನು ನಿಮ್ಮ ವಿಧೇಯನಾಗಿರ್ತೀನಿ, ನಾನು ಯಾವುದೇ ಹೋರಾಟದಲ್ಲಿ ಇನ್ನು ಮುಂದೆ ಭಾಗವಹಿಸುವುದಿಲ್ಲ ಅಂಥೇಳಿ ಬ್ರಿಟಿಷರಿಗೆ ಕ್ಷಮಾಪಣೆ ಪತ್ರ ಬರ್ಕೊಡ್ತಾರೆ. ಇವರಲ್ಲಿ ಹೊರಗೆ ಬಂದ ಮೇಲೆ ಅಲ್ಲಿಂದ ಒಂದು ವೇಳೆ ಇವರು ಸ್ವಾತಂತ್ರ್ಯ ಹೋರಾಟಗಾರ ಇದ್ದರೆ, ಎಷ್ಟೋ ಜನ ಜೈಲಿಂದ ಹೊರಗೆ ಬಂದ ಮೇಲೆ 10 ವರ್ಷ 20 ವರ್ಷ ಜೈಲಿಂದ ಹೊರಗೆ ಬಂದ ಮೇಲೆ ಎಷ್ಟೋ ಜನ ಮತ್ತು ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ, ಧುಮುಕಿದ್ದಾರೆ. ಆದರೆ ಇವರಿಲ್ಲ.
ಇವರು ಒಂದೂ ಇತಿಹಾಸದಲ್ಲಿ ರೆಕಾರ್ಡ್ ಇಲ್ಲ. ಹಾಗಿದ್ರೆ ಇವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಇರ್ಬೋದಾಗಿತ್ತಲ್ಲ. ಇವತ್ತಿಗೂ ಸ್ವಾತಂತ್ರ್ಯದ ಪುಸ್ತಕಗಳಲ್ಲಿ ಇತಿಹಾಸಗಳಲ್ಲಿ ಇವ್ರದ್ದಿಲ್ಲ. ಇವರು ಕೇವಲ ಬ್ರಿಟಿಷರಿಗೆ ವಿಧೇಯರಾಗಿದ್ದರು. ಆಮೇಲೆ ಇವರು ಬ್ರಿಟಿಷರ ಪರವಾಗಿ ಹೋರಾಟ ಮಾಡಿದ್ದಕ್ಕೆ ಭಾಳ ನಿದರ್ಶನ ಇದ್ದಾವೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಇಂಡಿಯನ್ ಆರ್ಮಿ, ನ್ಯಾಷನಲ್ ಆರ್ಮಿ ಕಟ್ಟಿದ ಮೇಲೆ ಆರ್ಮಿಗೆ ಸೇರಬಾರ್ದು ಅಂಥೇಳಿ ಇವ್ರು ಬಹಿರಂಗವಾಗಿ ಭಾಷಣ ಮಾಡ್ಕೊ ತಿರುಗಾಡಿದ್ದಾರೆ. ಇವ್ರು ಹೆಂಗೆ ದೇಶ ಪ್ರೇಮಿ ಆಗ್ತಾರೆ. ಆಮೇಲೆ ಎರಡನೇ ಮಹಾಯುದ್ಧದಲ್ಲಿ ಬ್ರಿಟಿಷರ ಪರವಾಗಿ ಭಾರತೀಯ ಜನರನ್ನು ಸೈನಿಕರಾಗಿ ಸೇರಿಸಲು ಪ್ರಯತ್ನ ಮಾಡ್ತಾಯಿದ್ರು ಇವರು, ಭಾರತ ತುಂಬ ತಿರುಗಾಡಿ. ಇನ್ನೂ ಇಂಥವು ಅನೇಕ ಉದಾಹರಣೆಗಳಿದ್ದಾವೆ. ಆಮೇಲೆ 1937 ಇಸ್ವಿನಲ್ಲಿ ಹಿಂದೂ ಮಹಾಸಭಾ ವತಿಯಿಂದ ಇವರು ಭಾರತ ಮತ್ತು ಪಾಕಿಸ್ತಾನ ಎರಡು ದೇಶ ಆಗಬೇಕು, ದ್ವಿರಾಷ್ಟ್ರದ ಉದ್ದೇಶ ಮುಂದಿಟ್ಟವರೇ ಇವರು ಮೊದಲನೇದವರು. ಅದನ್ನು ಈಗ ನೆಹರು ದೇಶ ಇಬ್ಬಾಗ ಮಾಡಿದ್ರು, ಗಾಂಧಿ ದೇಶ ಇಬ್ಬಾಗ ಮಾಡಿದ್ರು, ಕೊಲೆ ಮಾಡಿದ್ರು. ಸಾಕಷ್ಟು ರೆಕಾರ್ಡ್ಗಳು ಮತ್ತು ಕೋರ್ಟಲ್ಲಿ ಕೇಸುಗಳು, ಗಾಂಧಿ ಹತ್ಯೆಯಿಂದ ಸಾವರ್ಕರ್ ಇದ್ದರು ಅಂಥೇಳಿ ಕೋರ್ಟ್ನಲ್ಲಿ ಕೇಸ್ ನಡೆದಿದೆ. ಪುರಾವೆಗಳು ಸಿಕ್ಕು ಬಿಟ್ಟು ಆ ವಿಷಯ ಬೇರೆ. ಆದರೆ ಇವರು ಸುಮಾರು ಕೇಸ್ಗಳಿದ್ದಾವೆ ಅವ್ರ ಮೇಲೆ. ಅದ್ರ ಮೇಲೆ ಬಹು ದೀರ್ಘವಾಗಿ ವಿಚಾರಣೆ ನಡೀತದೆ. ನೆಹರೂವರಿಗೆ ಗೊತ್ತಿರ್ತದೆ ಅದು ವಿಷಯ. ವಲ್ಲಭಭಾಯಿ ಪಟೇಲ್ ಅವರು ಒಂದು ಕಡೆ ಟಿಪ್ಪಣಿ ಮಾಡ್ತಾರೆ, ಇವರು ಸಾವರ್ಕರ್ ಅವರು ಗಾಂಧಿ ಕೊಲೆ ಹಿಂದೆ ಇವರು ಇದು ಮಾಡಿದ್ದಾರೆ ಅಂಥೇಳಿ. ಇಂಥವೆಲ್ಲ ನೂರಾರು ಉದಾಹರಣೆಗಳು ಕೊಡ್ಬೋದು. ಆದರೆ ಇವು ಯಾವ ದೇಶಪ್ರೇಮ ಕೆಲಸ ಯಾವ ಮಾಡಿಲ್ಲ ಇವರು, ಸ್ವಾತಂತ್ರ್ಯ ಹೋರಾಟದ ಕೆಲಸ ಯಾವುದೂ ಮಾಡಲಿಲ್ಲ ಇವರು. ಆಮೇಲೆ ಇವರು 4 ರೂಪಾಯಿ ಪಿಂಚಣಿ ತೊಗೋತಿದ್ರು, ಪೆನ್ಷನ್ ತೊಗೋತಿದ್ರು. ಅದನ್ನು ಹೆಚ್ಚಿಗೆ ಮಾಡಿರಿ, 60 ರೂಪಾಯಿಗೆ ಮಾಡಿರಿ ಅಂಥೇಳಿ ಅರ್ಜಿ ಕೊಟ್ಟಿದ್ದಾರೆ ಇವರು. ಬ್ರಿಟಿಷರಿಂದ ಪಿಂಚಣಿ ತೊಗೊಳ್ತಿದ್ರು ಇವರು. ಸ್ವಾತಂತ್ರ್ಯ ಹೋರಾಟಗಾರರು ದೇಶಕ್ಕಾಗಿ ಅನ್ನ ನೀರು ತಮ್ಮ ಆಸ್ತಿ ಎಲ್ಲ ತ್ಯಾಗ ಮಾಡಿ ಹೊಡೆದ್ರೆ ಇವರು ನನ್ನ ಪಿಂಚಣಿ ಹೆಚ್ಚಿಗೆ ಮಾಡಿರಿ, ನನಗೆ ಪೆನ್ಷನ್ ಹೆಚ್ಚಿಗೆ ಮಾಡಿರಿ ಅಂಥೇಳಿ ಇವರು ಪತ್ರ ಕೊಟ್ಟಿದ್ದದಾವೆ. ಇವತ್ತಿಗೂ ಬಿ ಜೆ ಪಿಯವರಾಗಲಿ RSSದವರಲ್ಲಿ 6 ಪತ್ರಗಳು ಬರೆದಿದ್ದು ಒಪ್ಕೋತಾರೆ ಅವರು. ಒಪ್ಪಿಕೊಂಡು ಬಳಕ ಮತ್ತು ಅದಕ್ಕೊಂದು ಏನು ಟ್ವಿಸ್ಟ್ ಮಾಡಿ ಹೇಳೋದು, ಇದು ಯಾವ ನೀತಿ? ಆಮೇಲೆ ಬಿ ಜೆ ಪಿಯವರು ವರ್ಷಕ್ಕೊಬ್ಬೊಬ್ಬರಿಗೆ ಮುಂದೆ ತರ್ತಾರೆ. ಹಂಗಾರೆ ಇವರು 10 ವರ್ಷ ಆಯ್ತು, 20 ವರ್ಷ ಆಯ್ತು ಇವತ್ತು ಅಧಿಕಾರದಾಗ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಅವ್ರಿಗೆ ಯಾಕೆ ಮುಂದೆ ತರಲಿಲ್ಲ? ಅವಾಗ ಇವ್ರಿಗೆ ನೆನಪಾಗಲಿಲ್ಲ ಸಾವರ್ಕರ್ ಇವತ್ತಿನವರೆಗೆ? ಇವತ್ತೇ ಯಾಕೆ ನೆನಪಾಯ್ತು ಇವ್ರಿಗೆ ಸಾವರ್ಕರ? ಈ ದೇಶದಲ್ಲಿ ಅಧಿಕಾರ ಹಿಡಿಯುವಾಗ ಏನೇನು ಇವರು ಆಶ್ವಾಸನೆಗಳು ಕೊಟ್ಟರು, ಏನೇನು ಇವರು ಮ್ಯಾನಿಫೆಸ್ಟೋ ಇತ್ತು, ಅದರಲ್ಲಿ ಒಂದೂ ಈಡೇರಿಸಲಿಕ್ಕಾಗಿಲ್ಲ ಇವರಿಗೆ ಇವತ್ತಿಗೆ. ಆ ವಿಫಲತೆಯನ್ನು ಮರಿಮಾಚಲಿಕ್ಕೆ ಇವರು ಸಾವರ್ಕರನ್ನು ತರುವುದು, ಇನ್ನೊಬ್ಬರಿಗೆ ತರುವುದು. ಸಾವರ್ಕರ್ ಅವರು ಬಗ್ಗೆ ಭಾಳಷ್ಟು ನೂರಾರು ಪುಸ್ತಕಗಳು ಅದಾವೆ, ಭಾಳ ಜನ ಲೇಖಕರು ಬರೆದಿದ್ದಾರೆ. ಅಲ್ಲಿ ಅವ್ರು ಯಾರೂ ಇವರು ಸ್ವಾತಂತ್ರ್ಯ ಹೋರಾಟಗಾರತ್ತು ಯಾರೂ ಬರೆದಿಲ್ಲ ಇವರಿಗೆ. ಇವರು ಹಿಂದೂ ಮಹಾಸಭಾದವ್ರು ಇರ್ಬೋದು, ಇವರು ಒಂದು ಅಭಿನವ ಭಾರತ ಅಂತೇಳಿ ಒಂದು ಸಂಘಟನೆ ಮಾಡಿದ್ರು, ಅದ್ರ ಬಗ್ಗೆ ಎಲ್ಲ ಬರ್ದಾರೆ. ಇವರು ಸ್ವಾತಂತ್ರ್ಯ ಹೋರಾಟಗಾರದ್ದು ಬರೆದಿಲ್ಲ. ಆ ವೀರ ಸಾವರ್ಕರ್ ವೀರನ್ನು ಇದು ಬಿರುದು ಇವರೇ ಕೊಟ್ಕೋತಾರೆ. ಬೇರೆದವ್ರ ಹೆಸರಲ್ಲೇ ಬುಕ್ ತಾವೇ ಬರೆದು ತಾವೇ ವೀರ ಸಾವರ್ಕರ್ ಒಂದು ಬುಕ್ ಬರೆದು ಬೇರೆದವ್ರ ಹೆಸರಲ್ಲೇ ಬರೀತಾರೆ ಬುಕ್. ಆಮೇಲೆ ನಾನು ಒಂದು ಇವತ್ತು ವಿಷಯ ಹೇಳೋದಂದ್ರೆ, ಬೊಮ್ಮಾಯಿಯವರ ಸರ್ಕಾರ ಸ್ವಾತಂತ್ರ್ಯೋತ್ಸವ 75ನೇ ಸ್ವಾತಂತ್ರ್ಯೋತ್ಸವ ನಿಮಿತ್ತವಾಗಿ ಜಾಹೀರಾತು ಕೊಡ್ತದೆ. ಜಾಹೀರಾತಿನಲ್ಲಿ ಭಾರತ ಪ್ರಥಮ ಪ್ರಧಾನಮಂತ್ರಿ ಮತ್ತು ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರರಾದಂಥ ನೆಹರೂರ ಫೋಟೋ ಕೈಬಿಟ್ಟು ಸಾವರ್ಕರ್ ಫೋಟೋ ಹಾಕ್ತಾರೆ ಅದಕ್ಕೆ. ಇದು ಅತ್ಯಂತ ಖಂಡನೀಯ ಮತ್ತು ಇದು ಒಂದು ಆತ್ಮವಂಚನೆ ಕೆಲಸ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನೆಹರೂರವರು ಯಾವ ಥರ ಇದ್ದರು, ಯಾವ ಥರ ವ್ಯಕ್ತಿತ್ವ ಇತ್ತು ಅನ್ನೋದು ಅವ್ರದ್ದೇ ಪಕ್ಷದ ಸ್ಥಾಪಕರು, ಅವ್ರದ್ದೇ ಪಕ್ಷದ ಪ್ರಧಾನಮಂತ್ರಿಗಳು, ಅವ್ರದ್ದೇ ಪಕ್ಷದ ನಾಯಕರು ವಾಜಪೇಯಿಯವರು ಒಂದು ಕಡೆ ಹೇಳ್ತಾರೆ. ಒಂದು ಕಡೆ ಅಂದರೆ ಅಲ್ಲಿಲ್ಲ ಪಾರ್ಲಿಮೆಂಟ್ ಭಾಷಣದಲ್ಲಿ ಹೇಳ್ತಾರೆ. ಅವರು ಪಾರ್ಲಿಮೆಂಟದಲ್ಲಿ ನೆಹರೂರವರು ನಿಧನ ಆದ ನಂತರ ಪಾರ್ಲಿಮೆಂಟದಲ್ಲಿ ಶ್ರದ್ಧಾಂಜಲಿ ಸಭೆಯಲ್ಲಿ ಹೇಳ್ತಾರೆ. ಅವರು ಈ ವಾಕ್ಯಗಳಿದಾವೆ, ನಾನು ಓದ್ತೀನಿ ಇಲ್ಲಿ. ಮೇಣದ ಬತ್ತಿಯೊಂದು ರಾತ್ರಿ ಇಡೀ ತನ್ನನ್ನು ಸುಟ್ಟುಕೊಳ್ಳುತ್ತಾ ತಾನು ಮಾತ್ರ ಕರಗಿ ಹೋಗುತ್ತಾ ಬೆಳಕು ನೀಡುವಂತೆ ನಮ್ಮ ದಾರಿಯಲ್ಲಿ ಬೆಳಕು ಹರಿಸಿದ ಜ್ಯೋತಿ ಅದಾಗಿತ್ತು ಎಂದು ಹೇಳಿದ್ದರು. ಇದು ವಾಜಪೇಯಿಯವರ ಮಾತುಗಳಿವು. ತನ್ನ ಪ್ರೀತಿಯ ರಾಜಕುಮಾರ ಚಿರನಿದ್ರಿಗೆ ಜಾರಿದ ಎಂದು ತಾಯಿ ಭಾರತೀಯ ರೋಧಿಸುತ್ತಿದ್ದಾಳೆ. ಇದು ವಾಜಪೇಯಿಯವರು ಹೇಳಿದ ಮಾತಿದು.
ತನ್ನ ಸೇವಕ ಮತ್ತು ಪೂಜಕ ತನ್ನಿಂದ ದೂರವಾದ ಎಂದು ಮಾನವೀಯತೆಯ ದುಃಖದ ಮಡಿನೊಳಗೆ ಬಿದ್ದಿದೆ. ನೆಹರು ಅವರನ್ನು ರಾಮನೊಂದಿಗೆ ಹೋಲಿಸಿದ್ದರು. ರಾಮನ ಉದಾತ್ತ ವಿಚಾರಗಳು ನೆಹರೂರಲ್ಲಿ ಇದ್ದವು ಎಂದು ಹೇಳಿದ್ದರು. ಇದು ವಾಜಪೇಯಿ ಅವರು ಹೇಳಿದ್ದು. ಆಮೇಲೆ RSS ಸಂಸ್ಥಾಪಕರಾದ ಗೋಳ್ವಾಳ್ಕರ್ ಅವರು ನೆಹರೂರ ಬಗ್ಗೆ ಎಷ್ಟು ಒಂದು ಉತ್ತಮ ಮಾತು ಹೇಳ್ಯಾರಂದ್ರೆ ಅವ್ರು ತೀರ್ಕೊಂಡ ಬಳಿಕ ನೆಹರು ದೇಶಭಕ್ತಿ ಮತ್ತು ಉದಾತ್ತ ಆದರ್ಶವನ್ನು ಮುಕ್ತ ಕಂಠದಿಂದ ಪ್ರಶಂಸೆ ಮಾಡ್ತಾರೆ. ಆಮೇಲೆ BJPಯ ಸ್ಥಾಪಕರಾದಂಥ ಅದ್ವಾನಿಯವರು ಅವರೇನು ಹೇಳಿದ್ರಂದ್ರೆ, ಭಾರತದ ಮೊದಲ ಪ್ರಧಾನಮಂತ್ರಿಯನ್ನು ಪ್ರಜಾಪ್ರಭುತ್ವ ವಿಕಾಸ ಹೊಂದಲು ಹಾಕಿದ ಶ್ರಮಕ್ಕಾಗಿ, ಅವರ ಆದರ್ಶಗಳಿಗಾಗಿ, ಸಂಸದೀಯ ಪ್ರಜಾಪ್ರಭುತ್ವ ವಿಕಾಸ ಹೊಂದಲು ಮಾಡಿದ ಕೆಲಸಗಳಿಗಾಗಿ ಪ್ರಶಂಸೆ ಮಾಡಿದರು ಅದ್ವಾನಿಯವರು. ಇವತ್ತು ಮೋದಿಯವರಲ್ಲಿ BJP ಸರ್ಕಾರ ಅಲ್ಲಿ ಏನಾದರೂ ಬಂದಿದ್ರೆ ಅದ್ವಾನಿ ಮತ್ತು ವಾಜಪೇಯಿಯವರ ಶ್ರಮದಿಂದ. ಇವತ್ತು ಅದ್ವಾನಿಯವ್ರ ನೆನಪಿಲ್ಲ ಇವರಿಗೆ, ಸಾವರ್ಕರ್ ನೆನಪಾತಾರೆ. ಯಾವ ಸಾವರ್ಕರ್ ಇವ್ರ ಸಂಪರ್ಕದಿಲ್ಲ, ಯಾವ ಸಾವರ್ಕರ್ ಸಂಬಂಧ ಇಲ್ಲ. ಇವರು ಅದ್ವಾನಿಯವರು ಫಲಾನುಭವಿ, ಇವರು ವಾಜಪೇಯಿಯವರು ಫಲಾನುಭವಿ, ಇವರು ಮೋದಿಯವರಾಗಲಿ ಇವತ್ತು ಸರ್ಕಾರ ನಡೆಸಂಥವ್ರು. ಅವ್ರ ಹೆಸರು ನೆನಪಿಲ್ಲ ಇವತ್ತು ಇವರಿಗೆ. ನಾನೊಂದು ಫೋಟೋದಲ್ಲಿ ನೋಡಿದೆ, ಒಂದು ವಿಡಿಯೋದಲ್ಲಿ ಅದ್ವಾನಿಯವರು ಸಭೆಯೊಂದರಲ್ಲಿ ಎರಡು ಕೈ ಮುಕ್ಕೊಂಡು ನಿಂದಿರ್ತಾರೆ. ಅವರಿಗೆ ಮೋದಿಯವರು ನೋಡಲಾರ್ದೆ ಹೋಗ್ತಾರೆ. ಅವ್ರಿಗೆ ಒಂದು ನಮಸ್ಕಾರ ಸ್ವೀಕಾರ ಮಾಡೋ ಔದಾರ್ಯತೆ ಸೌಜನ್ಯತೆ ಇಲ್ಲ ಇವರಿಗೆ. ಕೇವಲ ಜಾತಿಯಲ್ಲಿ ವಿಷ ಬೀಜ ಬಿತ್ತಲಿಕ್ಕೆ ಇವರು ಇವತ್ತು ಸಾವರ್ಕರ್ನ ಹೊರಗೆ ತಂದಿದ್ದಾರೆ. ಆಮೇಲೆ ಇನ್ನೊಂದು ವಿಷಾದನೀಯ ಸಂಗತಿ ಏನಂದ್ರೆ, ನಮ್ಮ ಮಹಾನ್ ನಾಯಕರುಗಳು ಹೇಳ್ತಾ ಇದ್ದಾರೆ, ಈಗ ಬರುವ ಗಣೇಶ ಚತುರ್ಥಿ ಒಳಗೆ ಗಣೇಶ ಉತ್ಸವ ಸಂದರ್ಭದಲ್ಲಿ ಸಾವರ್ಕರ್ ಫೋಟೋವನ್ನು ಗಣೇಶನ ಪಕ್ಕದಲ್ಲಿ ಇಡಬೇಕಂತ. ನೀವು ಪೂಜೆ ಮಾಡಿರಿ, ಯಾರು ಬೇಡ ಅಂದ್ರೆ ಬೇಕಾಗಿದ್ರೆ ಸಾವರ್ಕರ್ ಅವ್ರ ಫೋಟೋ ಗಣೇಶನ ಪಕ್ಕದಲ್ಲಿ ಎಲ್ಲರಿಗೂ ಪೂಜೆ ಮಾಡೋಕ್ಕೆ ಕಳಿಸ್ತೀರಿ. ಇದು ಒತ್ತಾಯಪೂರ್ವಕ ಹೇರುವುದ ಉದ್ದೇಶ ನಿಮ್ಮದು? ನಿಮ್ಮ ಮನೆಯಲ್ಲಿಟ್ಟು ಪೂಜೆ ಮಾಡ್ಕೊಳ್ಳಿ. ಅಮಾಯಕ ಜನರನ್ನು ಪೂಜೆ ಮಾಡೋ ಸಂದರ್ಭದಲ್ಲಿ ಅಮಾಯಕ ಜನರ ಮೇಲೆ ಇದನ್ನು ಹೇರ್ತಾ ಇದ್ದೀರಿ. ಬಸವಣ್ಣನವರು ಅನುಯಾಯಿಗಳಿದ್ದಾರೆ ಇಲ್ಲಿ ನಮ್ಮ ರಾಜ್ಯದಲ್ಲಿ. ಬಸವಣ್ಣನವ್ರ ಫೋಟೋ ಇಟ್ಟು ಅದ್ರ ಪಕ್ಕದಾಗ ಬಸವಣ್ಣವ್ರ ಫೋಟೋ ಇಡ್ರಿ. ಆದರೆ ನೀವು ಸಾವಿರ ಫೋಟೋ ಇಡಂತ ಹೇಳೋ ಉದ್ದೇಶ ಏನು? ಅಂದ್ರೆ ಎಲ್ಲಿ ಗಲ್ಲಿಗಳಲ್ಲಿ ಜಗಳ ಆಗಲಿ, ಊರೂರಲ್ಲಿ ಜಗಳ ಆಗಲಿ, ಊರೂರಲ್ಲಿ ದಾಂಧಲಿ ಆಗಲಿ, ಇದು ನಿಮ್ಮ ಉದ್ದೇಶ. ಪ್ರಚೋದನಕಾರಿ ಕೆಲಸಗಳನ್ನು ಮಾಡಿಸೋದೇ ನಿಮ್ಮ ಉದ್ದೇಶ. ಪ್ರಚೋದನಕಾರಿ ಕೆಲಸ ಮಾಡೋಕ್ಕೆ ನೀವು ಇದನ್ನು ಮಾಡ್ತಾಯಿದ್ದೀರಿ. ನೀವು ಫೋಟೋ ಹಿಡಿದಾದ್ರೆ ಅದ್ವಾನಿಯವ್ರ ಫೋಟೋ ಇಟ್ಕೊಳ್ಳಿ ನಿಮ್ಮ ಪಕ್ಷದ ಕಚೇರಿಯಲ್ಲಿ, ನಿಮ್ಮ ಮನೆಗಳಲ್ಲಿ. ಇವತ್ತು ಅದ್ವಾನಿಯವರು ನಿಮಗೆ ಸ್ಟೇಜ್ನ ತಂದು ನಿಂದಿರಿಸಿದ್ದಾರೆ. ನರೇಂದ್ರ ಮೋದಿಯವರು ಮುಖ್ಯಮಂತ್ರಿ ಮಾಡಿದ ಅದ್ವಾನಿಯವರು, ನರೇಂದ್ರ ಮೋದಿಯವರು ರಾಜೀನಾಮೆ ಕೊಡುವಂಥ ವಾಜಪೇಯಿ ಹೇಳಿದಾಗಿಲ್ಲ, ಅವ್ರು ಇರಲಿ ಅಂತ ಇಡಿಸಿದವರು ಅದ್ವಾನಿಯವರು. ಅಂಥವ್ರನ್ನು ನೀವು ಇವತ್ತು ಮುಖ ನೋಡೋದಿಲ್ಲ ಅವ್ರದ್ದು. ನೀವು ಇವತ್ತು ಮುರಳಿ ಮನೋಹರ್ ಜೋಶಿ, ಉಮಾಭಾರತಿ ಅನ್ನಂಥ ಒಬ್ಬ ನಾಯಕಿ, BJP ನಾಯಕಿ 3 ತಿಂಗಳು ಮುಖ್ಯಮಂತ್ರಿ ಆಗಿ ಉಳಿಲಿಕ್ಕೆ ಬಿಡಲಿಲ್ಲ ಅವರಿಗೆ. ಯಾವುದೋ ಒಂದು ಹುಬ್ಬಳ್ಳಿ ಒಳಗೆ ಒಂದು FIR ಆಗಿದ್ದು ಒಂದು ನೆಪ ಮಾಡಿಕೊಂಡು 5 ವರ್ಷ ಊರು ತಿರುಗಾಡಿ ಮಧ್ಯಪ್ರದೇಶದಲ್ಲಿ BJP ಸರ್ಕಾರ ತಂದಂಥ ಉಮಾಭಾರತಿಗೆ ನೀವು 3 ತಿಂಗಳದಾಗ ಕಿತ್ತು ಹಾಕಿದ್ರಿ. ಏನು ನೆಪ ಏನು ನಿಮ್ಗೆ? ಹುಬ್ಬಳ್ಳಿಯಲ್ಲಿ FIR ಆಗಿತ್ತು, ಅದು ಸಮನ್ಸ್ ಬಂದಿತ್ತು ಅವ್ರಿಗೆ ಅಂತೇಳಿ. ಕೊಲೆಗಡಕರನ್ನು ಇಟ್ಕೊಂಡು ಇವತ್ತು ಸಂಪುಟಗಳನ್ನು ನಡೆಸ್ತಾ ಇದ್ದೀರಿ. ದಿನನಿತ್ಯ ಕೊಲೆ ಮಾಡ್ತಾ ಇದ್ದಾರೆ ಅವರು ಉತ್ತರ ಪ್ರದೇಶದಲ್ಲಿ, ದಿಲ್ಲಿನಲ್ಲಿ, ಎಲ್ಲಿ ಬೇಕಲ್ಲಿ. ಅಂಥವ್ರು ಇಟ್ಕೊಂಡು ನೀವು ಸಂಪುಟ ನಡೆಸಲು ಬರ್ತದೆ. ಸಾವರ್ಕರ್ ಅವ್ರ ಫೋಟೋ ಕಾಂಗ್ರೆಸ್ ಕಚೇರಿ ಮುಂದೆ ಹಚ್ಚಿದ ಕೂಡಲೇ ಭಾಳ ಶೌರ್ಯ ಆಗೋದಿಲ್ಲ. ಅದು ಏನು ಒಂದು ಒಳ್ಳೆಯ ವಿಚಾರ ಅಲ್ಲದು. ಅದಕ್ಕೆ ಅಂಥ ಸಂದರ್ಭದಲ್ಲಿ ಅಂಥ ವಿಚಾರಗಳು ಮಾಡೋದು ಬಿಟ್ಟು ಸಾವರ್ಕರ್ ಏನಿದ್ರು ಏನಿಲ್ಲ ಅನ್ನೋದನ್ನು ನೀವು ಬಹಿರಂಗಪಡಿಸ್ಲಿಕ್ಕೆ ನೀವು ವೇದಿಕೆ ನಿರ್ಮಾಣ ಮಾಡಿದ್ರೆ ನಾವು ಕಾಂಗ್ರೆಸ್ ವತಿಯಿಂದಲ್ಲಿ ಬಂದು ಅಲ್ಲಿ ಚರ್ಚೆ ಮಾಡಲಿಕ್ಕೆ ಸಿದ್ಧರಿದ್ದೀವಿ. ಆಮೇಲೆ ಜೈಲಿನಲ್ಲಿ ಹೋಗಿ ಕ್ಷಮಾದಾನ ಬರೆದು ಕೊಟ್ಟು ಬಂದಂಥ ಸಾವರ್ಕರ್ ವೀರಾಗಿದ್ದರೆ, ಆ ಒಬ್ಬ ಶೇರಲ್ಲಿ ಏನಂತವ ಫೆಬ್ರವರಿ 1872ನೇ ಇಸ್ವಿನಲ್ಲಿ ಇದೇ ಜೈಲಿನಲ್ಲಿ ಫೆಬ್ರವರಿ 8ನೇ ತಾರೀಕಿಗೆ ಒಬ್ಬ ಬ್ರಿಟಿಷ್ ಅಧಿಕಾರಿಯನ್ನು ಕೊಲ್ತಾರವರು.
ಆ ಬ್ರಿಟಿಷ್ ಅಧಿಕಾರಿ ಹೆಸರು ಲಾರ್ಡ್ ಮೇಯೋ. ಅವರಿಗೆ ಅಲ್ಲಿ ಗಲ್ಲು ಶಿಕ್ಷೆ ಆಗ್ತದೆ. ಆದರೆ ಅವರು ಕ್ಷಮಾಪಣೆ ಬರೀಲಿಲ್ಲ, ವಿನಂತಿ ಮಾಡಲಿಲ್ಲ. ಅಂಥವ್ರು ವೀರು, ಇವರು ಕ್ಷಮಾಪಣೆ ಬರೆದು ಕೊಟ್ಟಂಥವ್ರು ವೀರು ಅಲ್ಲಿ. ಇವರು ಹೇಡಿ ವೀರ ಸಾವರ್ಕರ್ ಅಂತ ಹೇಳಿದೆ, ಭಾಳ ಜನ ಹೇಳ್ತಾ ಇದ್ದಾರೆ. ಅಂಥವ್ರಿಗೆ ವೀರ ಅಂತ ತಿಳ್ಕೊಂಡು ನೀವು ಟಾಮ್ ಬಾರಿಸ್ಕೊ ತಿರುಗಾಡ್ತಾ ಇದ್ದೀರಿ. ಬಿರಾದರ್ ಅವರು ತಮ್ಮ ಒಂದೆರಡು ವಿಚಾರ ಹೇಳ್ತಾರೆ. ಡಾಕ್ಟರ್ ರವಿ ಬಿರಾದರ್. ಈಗಾಗಲೇ ಎಸ್ ಪಾಟೀಲ್ ಸರ್ ಅವರು ಸಾಕಷ್ಟು ಸಾವರ್ಕರ್ ಅವ್ರ ಬಗ್ಗೆ ಹೇಳಿದರು. ಈ RSS ಹಾಗೂ BJP ಸಾವರ್ಕರ್ ಅವ್ರನ್ನ ಯಾಕೆ ಮುನ್ನೆಲೆಗೆ ತಂದಿದೆ ಅಂತಕ್ಕಂಥ ಮಾತಂದರೆ, RSS ಹಾಗೂ BJP ಸಿದ್ಧಾಂತವನ್ನು ನೀವು ಒಂದು ಸಲ ನೀವು ಅವಲೋಕನ ಮಾಡಿದ್ರಂದರೆ, ಈ RSS ಹುಟ್ಟಿದೆ ಎದ್ರ ಸಲುವಾಗಿ ಅಂತಕ್ಕಂಥದ್ದು ನೀವು ನೋಡಿದ್ರಂದರೆ, ಅದು ಹುಟ್ಟಿದೆ ಮನು ಸಂವಿಧಾನವನ್ನು ಮರುಸ್ಥಾಪಿಸಲಿಕ್ಕೆ ಹುಟ್ಟಿರ್ತಕ್ಕಂಥದ್ದು. RSS ಹಾಗೂ BJP ಮನು ಸಂವಿಧಾನ ಚಾತುರ್ವರ್ಣ ವ್ಯವಸ್ಥೆಯನ್ನು ವಾಪಸ್ ತರಲಿಕ್ಕೆ. ಬೇಕಾದಷ್ಟು ಸ್ವಾತಂತ್ರ್ಯ ಹೋರಾಟಗಾರಿದ್ದಾರೆ. ಕಿತ್ತೂರು ರಾಣಿ ಚೆನ್ನಮ್ಮ ಇದ್ದಾಳೆ, ಸಂಗೊಳ್ಳಿ ರಾಯಣ್ಣ ಇದ್ದಾರೆ, ಹಲಗಲಿ ಬೇಡರ್ ಇದ್ದಾರೆ, ಮೈಲಾರ ಮಹದೇವಪ್ಪನವ್ರು ಇದ್ದಾರೆ. ಅವ್ರನ್ನೆಲ್ಲರನ್ನ ಬಿಟ್ಟು ಸಾವರ್ಕರನ್ನೇ ಯಾಕೆ ನೀವು ಈ ಥರ ಒಂದು ಹೊತ್ತು ಮೆರೆಸುವಂಥ ಕೆಲಸ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ, ಅವರ ಸಿದ್ಧಾಂತ ಮನು ಸಿದ್ಧಾಂತ. ಆ ಒಂದು RSS ಹುಟ್ಟಿರೋದೇ ಅದು ಮನು ಸಿದ್ಧಾಂತ ಅಂದರೆ ತಮಗೆ ಗೊತ್ತದ, ಚಾತುರ್ವರ್ಣ ವ್ಯವಸ್ಥೆ, ಜಾತಿ ಪದ್ಧತಿ, ಒಬ್ಬರ ಮೇಲೆ ಒಬ್ಬರು ಕೆಳಗೆ ಹಿಂಗಿರ್ತಕ್ಕಂಥದ್ದು. ಏನು ಉಚ್ಚ ಕುಲದವರ ಸಲುವಾಗಿ, ಶೂದ್ರರ ಮತಗಳಿಂದ ಉಚ್ಚ ಕುಲದವರ ಸಲುವಾಗಿ, ಉಚ್ಚ ಕುಲದವರ ಉದ್ಧಾರಕ್ಕಾಗಿ ಹುಟ್ಟಿರ್ತಕ್ಕಂಥ ಸಂಸ್ಥೆನೇ RSS ಹಾಗೂ BJP. ಹಾಗಾಗಿ ಇವರು ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ಚೆನ್ನಮ್ಮ ಆಗಲಿ ಅಥವಾ ಮೈಲಾರ ಮಹದೇವಪ್ಪ ಆಗಲಿ, ಇವ್ರನ್ನ ಅವರು ಎಂದೂ ಇದು ಮಾಡೋದಿಲ್ಲ. ಯಾವುದೇ ಒಂದು RSS BJP ಕಚೇರಿಯಲ್ಲಿ ಹೋಗ್ರಿ ನೀವು, ಯಾವತ್ತೂ ಕೂಡ ಇವ್ರು ಯಾರದೇ ಒಂದು ಜಯಂತಿ ಆಗಲಿ ಅವ್ರ ಆಚರಣೆಗಳಲ್ಲಿ ಮಾಡೋಂಗಿಲ್ಲ. ಅಲ್ಲಿ ಮಾಡೋದು ಯಾರಾದ್ರೆ ಸಾವರ್ಕರ್ ಮಾಡ್ತಾರೆ, ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವ್ರು ಮಾಡ್ತಾರೆ, ದೀನ್ ದಯಾಳ್ ಶರ್ಮಾ ಅವ್ರು ಮಾಡ್ತಾರೆ, ಮದನ್ ಮೋಹನ್ ಮಾಳವೀಯ ಅವ್ರು ಮಾಡ್ತಾರೆ. ಇದರ ಅರ್ಥ ನೋಡ್ಕೊರಿ ನೀವು, ಏನಂದರೆ ಅವರ ಸಿದ್ಧಾಂತ ಸ್ಪಷ್ಟ ಇದೆ. ಅವರು ಇರತಕ್ಕಂಥದ್ದು ಕೇವಲ ಉಚ್ಚ ಜಾತಿಯವರ ಉದ್ಧಾರಕ್ಕಾಗಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೇನೆ. ಮತ್ತು ಇನ್ನೊಂದು ಏನಂದ್ರೆ, ಅಲ್ಲಿ RSS BJP ಇರೋರು ಏನಂದ್ರೆ ಒನ್ ವೇ ಟ್ರಾಫಿಕಲ್ಲಿ ಅಲ್ಲಿ ಯಾವುದೋ ಒಂದು ಕೆಲವೊಂದು ಕಾರ್ಯಕ್ರಮ ನೋಡ್ರಿ ನೀವು, ಮುಖ್ಯ ಭಾಷಣಕಾರರತ್ತೊಬ್ರು ಇರ್ತಾರೆ, ಅವರೊಂದು ಏನಂತಾರೆ ಅಜೆಂಡಾ ತೊಗೊಂಡು ಬಂದು ಅವ್ರು ಹೇಳಿಬಿಡ್ತಾರೆ. ಅದನ್ನು ಸುಮ್ಮನೆ ಎಲ್ಲರೂ ಫಾಲೋ ಮಾಡ್ಕೊಂಡು ಕೇಳಿ ಹೋಗಿಬಿಡೋದು. ಅಲ್ಲಿ ಯಾವುದೇ ಚರ್ಚೆ ಇರೋಂಗಿಲ್ಲ. ಡೆಮೊಕ್ರೆಟಿಕ್ಕಾಗಿ ಏನಾರ ಚರ್ಚೆ ಆಗಲಿ, ಅವ್ರ ಮಾತು ಕೇಳೋದಾಗಲಿ ಹೇಳೋದಾಗಲಿ ಯಾವುದೂ ಇರೋದಿಲ್ಲ. ಇದು ಕೇವಲ ಒನ್ ವೇ ಟ್ರಾಫಿಕ್. ಅವ್ರು ಏನು ಹೇಳ್ತಾರೆ ಅದನ್ನು ಪಾಲನೆ ಮಾಡ್ತಕ್ಕಂಥದ್ದು ಕೆಲಸ ಉಳಿದವ RS ಕಾರ್ಯಕರ್ತರು ಅಥವಾ BJP ಕಾರ್ಯಕರ್ತರಿಗೆ. ನಮ್ಮ ನಾಯಕರು ಸಿದ್ದರಾಮಯ್ಯನವರು ಸಾಕಷ್ಟು ಕೇಳಿದ್ರು, ಇವತ್ತು ಇಷ್ಟು 100 ವರ್ಷದ ಸಮೀಪ ಬಂತು RSS ಹುಟ್ಟಿ, ಯಾವುದಾದ್ರೂ ಬೇರೆ ಒಂದು ಸಮಾಜದ ವ್ಯಕ್ತಿ RSSನ ಪ್ರಮುಖ ಆಗಿದ್ದಾನ? ಒಂದೇ ಸಮಾಜದವರೇ ಯಾಕೆ ಆಗಿದ್ದಾರೆ ಅಂತಕ್ಕಂಥದ್ದು. ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾರೆ, ಬೇರೆ ಒಂದು ವಿಚಾರ ಇಲ್ಲ, ಅವ್ರ ಸಿದ್ಧಾಂತವನ್ನು ಅವರು ಮಾಡ್ತಾಯಿದ್ದಾರೆ. ಯಾವುದೋ ಒಂದು ವಿಚಾರ ನೋಡ್ರಿ, ಫಾರ್ ಎಕ್ಸಾಂಪಲ್ ಅವರು ಸ್ಲೋಲಿ ಈಗ ಅವರು ತಮ್ಮ ಒಂದು ಇದರಲ್ಲಿ ಸಕ್ಸಸ್ ಆಗಲಿಕ್ಕೆ ಬಂದಿದ್ದಾರೆ. ನಮ್ಮ ಹೇಳಿದ್ರೆ ಈಗ ಮೀಸಲಾತಿ ಹೋರಾಟಕ್ಕೆ ನಮ್ಮ ಕೂಡಲ ಸಂಗಮ ಸ್ವಾಮೀಜಿಗಳು ಪಂಚಮಸಾಲಿ ಮೀಸಲಾತಿ ಕೊಡಬೇಕಂತ ಹೇಳಿ 600-700 ಕಿಲೋಮೀಟ್ರ್ ಪಾದಯಾತ್ರೆ ಮಾಡ್ಕೊಂಡು ಬೆಂಗಳೂರು ತನಕ ಹೋದರು. ಅಲ್ಲಿ 10 ಲಕ್ಷ ಮಂದಿನ ಸೇರಿಸಿದ್ರು. ಮತ್ತು ಇನ್ನೂ ಶಿವಮೊಗ್ಗದಾಗ ಮಾಡಕತ್ತಾರ, ಇನ್ನು ಎಲ್ಲೆಲ್ಲೋ ಮಾಡಕತ್ತಾರ. ಇನ್ನು ಈ ಬೇರೆ ಬೇರೆ ಸಮಾಜದವರು, ಹಾಲು ಮತ್ತು ಸಮಾಜದವರು ST ಕೊಡಬೇಕಂತ ಎಷ್ಟೋ ಹೋರಾಟ ಮಾಡ್ತಾ ಇದ್ದಾರೆ. ಮತ್ತು ವಾಲ್ಮೀಕಿ ಸಮಾಜದವರು ಇನ್ನೂ ಮೀಸಲಾತಿ ಹೆಚ್ಚು ಮಾಡ್ತಾರೆ. ಆದರೆ ಇವ್ರು ಯಾರಿಗೂ ಸೊಪ್ಪು ಹಾಕ್ತಾಯಿಲ್ಲ. ಆದರೆ ಸೈಲೆಂಟಾಗಿ ಮುಂದುವರಿದ ಜಾತಿಗಳಿಗೆ 10% ಮೀಸಲಾತಿಯನ್ನು ಕೇಂದ್ರ ಸರ್ಕಾರ ಎಲ್ಲ ಕೊಟ್ಬಿಡ್ತೈತಿ. ಇದು ಅರ್ಥ ಮಾಡ್ಕೊಡ್ರಿ. ಈ ಸರ್ಕಾರ, ಈ RSS BJP ಇರೋದು ಮನುವಾದಿ ಒಂದು ಸಂಸ್ಥೆಯನ್ನು ಮನುವಾದವನ್ನು ಮರುಸ್ಥಾಪಿಸಲಿಕ್ಕೆ ಇರ್ತಕ್ಕಂಥದ್ದು. ಹಾಗಾಗಿ ಅವರು ಸಾವರ್ಕರ್ ಅವ್ರನ್ನ ಮುನ್ನೆಲೆಗೆ ತಂದಿದ್ದಾರೆ. ಹೇಳೋಕ್ಕೆ ಬಾಯಿಲೆ ಹಿಂದೂ ನಾವೆಲ್ಲ ಒಂದು ಅಂತ ಹೇಳೋದು ಹೊರತಾಗಿ, ಹಿಂದೂ ನಾವೆಲ್ಲ ಒಂದು ಅಂತೇಳಿ ಎಲ್ಲರನ್ನ ಸೇರಿಸ್ಕೊಳ್ಳೋಕ್ಕೆ, ಹಿಂದೂಗಳನ್ನ ಸೇರಿಸಲಿಕ್ಕೆ. ಆದರೆ ಮಾಡೋದು ಕೆಲಸ ಅದು ಏನೋ ಕೆಲವೇ ಜನರ ಉದ್ಧಾರಕ್ಕಾಗಿ ಅಂತಕ್ಕಂಥದ್ದು. ಸಾವರ್ಕರ್ ಒಬ್ಬ ಈ ದೇಶವನ್ನು ವಿಭಜನೆ ಮಾಡಲಿಕ್ಕೆ ಪ್ರಥಮ ವ್ಯಕ್ತಿ ಅವನು. ಹಿಂದೂ ಮಹಾಸಭಾವನ್ನು ಹುಟ್ಟು ಹಾಕಿದಾಗೆ ಅವಾಗಿನೇ ಜಾತಿ ವ್ಯವಸ್ಥೆಯನ್ನು ಹಿಂದೂಗಳು ನಾವು ಸಪ್ರೇಟ್ ಅಂತಕ್ಕಂಥದ್ದು, ಇನ್ನೂ ಸ್ವಾತಂತ್ರ್ಯ ಬಂದಿದ್ದಿಲ್ಲ, ಅಖಂಡ ದೇಶದ ಒಂದು ಕಲ್ಪನೆ ಇದ್ದಾಗ ಹಿಂದೂಗಳೊಂದು ಸಪ್ರೇಟ, ಮುಸ್ಲಿಮ್ಸ್ ಒಂದು ಸಪ್ರೇಟ್, ಎರಡು ದೇಶ ಆಗಬೇಕಂತಕ್ಕಂಥದ್ದು
ಕೆಟ್ಟ ಒಂದು ವಿಚಾರವನ್ನು ಪ್ರಾರಂಭ ಮಾಡಿದ ವ್ಯಕ್ತಿ. ಈಗಾಗಲೇ ಅವ್ರ ಬಗ್ಗೆ ಸಾಕಷ್ಟು ಹೇಳಿದ್ದಾರೆ SM ಪಾಟೀಲ್ ಸರ್ ಅವರು. ಹಾಗಾಗಿ ಅವರು ಯಾವುದೇ ಒಂದು ರೀತಿಯಲ್ಲಿ ಕೂಡ ಸಾವರ್ಕರ್ ಅವರು ಒಬ್ಬ ದೇಶ ಸ್ವಾತಂತ್ರ್ಯ ಹೋರಾಟಗಾರರಲ್ಲ. ಅವರೊಂದು ಕ್ರಿಮಿನಲ್ ಕೇಸ್ನಲ್ಲಿ ಅವರು ಜೈಲಿನಲ್ಲಿ ಸಿಕ್ಕೊಂಡಿದ್ದು ಹೊರತಾಗಿ ಸ್ವಾತಂತ್ರ್ಯ ಹೋರಾಟ ಮಾಡಿಲ್ಲ ಅಂದರೂ ಸಹಿತ BJP ನಾನೇನು ಹೇಳಿದೆ ಆ ಕಾರಣಕ್ಕಾಗಿ ಅವ್ರನ್ನ ಮುಂದುವರಿಸ್ತಾ ಇದೆ. ಹಾಗಾಗಿ ಇವ್ರು ಎಂದರೆ ಬಸವ ಜಯಂತಿ ಮಾಡ್ತಾರೇನು ಇವರು ಸಂಸ್ಥೆಯಲ್ಲಿ RSSನಲ್ಲಿ ಎಂದರೆ ಅಂಬೇಡ್ಕರ್ ಜಯಂತಿ ಮಾಡ್ತಾರೇನು? ಮಾಡಿದ್ರಂದ್ರೆ ಎಲ್ಲ ಇವರು ವಿಚಾರ ಹೇಳಬೇಕಾಗ್ತದೆ. ವಿಚಾರ ಹೇಳಕ್ಕೆ ಹೋದರೆ ಜನ ಅಲ್ಲಿ ಏನಾಗ್ತೈತಿ, ಇವ್ರ ವಿಚಾರ ಏನದ, ಅಂಬೇಡ್ಕರ್ ವಿಚಾರ ಆಗಲಿ, ಬಸವಣ್ಣವ್ರ ವಿಚಾರ ಆಗಲಿ, ಸಂಗೊಳ್ಳಿ ರಾಯಣ್ಣವ್ರ ವಿಚಾರ ಆಗಲಿ, ಅಪ್ರತಿಮ ದೇಶಭಕ್ತರು, ದೇಶಕ್ಕಾಗಿ ಪ್ರಾಣ ಕೊಟ್ಟವರು, ಸಮಾಜದ ವಿಚಾರಗಳು ಬರ್ತಾವೆ ಇವ್ರ ಕಡೆ. ಸಮಾಜ ಅಂದರೆ ಎಲ್ಲರೂ ಸಮಾನರು ಅಂತಕ್ಕಂಥ. कर्नाटक में BJP के कार्यकर्ता वीर सावरकर बोल के फ़ोटो लेके घूम रहे, वो वीर सावरकर नहीं है. जो जेल में से बाहर आने के लिए ब्रिटिश सरकार को 6 बार क्षमापण अर्जी लिख कर बाहर आए और आखिरी तक मैं ब्रिटिशों का गुलाम बन के रहूँगा बोल के जो लिख दिए, उन्होंने बाहर आकर कैसा स्वतंत्र योद्धा बनते हैं. उन्होंने भारत के स्वतंत्र योद्धा नहीं है, वो ब्रिटिशों का गुलाम है वो. इसलिए हम उसको उन जो इधर फ़ोटो लेके घूम रहे हैं उसका हम खंडन करते. और वो वीर जो सावरकर है वो स्वतंत्र योद्धा नहीं, वो सुभाष चंद्र बोस का जो मिलिट्री था हमारा इंडिया स्वतंत्र लेने के लिए, वो मिलिट्री को खिलाफ करे. वो मिलिट्री में कोई नहीं जाना बोल के करे. बाद में सेकेंड वर्ल्ड वार में भारत के लोगों को ब्रिटिश के सैन्य में भर्ती करने के लिए कोशिश करे और पाकिस्तान विभाजन करने का प्रस्ताव पहले ही रखे. सो जो वीर सावरकर बोलते वही आदमी फर्स्ट पाकिस्तान विभाजन करने के लिए 1937 में प्रस्ताव रखा. बाद में आखिरी तक भी वो कोशिश किए और जिन्ना के साथ उनका था और मुस्लिम लीग के साथ भी उनका मिलन जुलन था. मुस्लिम लीग के साथ भी उन्होंने सरकार बनाए. ऐसा सब इसलिए हम सावरकर को विरुद्ध करते हैं. विरुद्ध मतलब उनका जो तत्व है उनको हम नहीं मानते. वो BJP पहले अब फोर्सेबली पब्लिक ऊपर डाल रहे. उनका जो प्रिंसिपल है, उनका तत्व है, वो रोकने के लिए हम कोशिश कर रहे हैं. हाँ, क्या सबूत? हजारों लोग इतिहास लिखे, 100 लोग लिखे, बहुत है प्रूफ हमारे पास. उन्होंने झूठ है उनका. जो RSS का साहित्य है, उनका साहित्य उनके पास है. वो जो सही साहित्य नहीं है उनके पास, सही हिस्ट्री नहीं है उनके पास. पब्लिक को गुमराह करने के लिए जो RSS लिखे वो इस साहित्य से बोलते हो, वो इतिहास का बोलते हो. हर घर में लगा लेते हो. प्रमोद मुतालिक अपने भक्त लोगों को अपने घरों में रख लेने दो. पब्लिक में क्यों पब्लिक प्लेस में गणेश में बाजू में केक रखते हैं. और ख़बरों के लिए देखते रहिए B News Nation.